ಎಲ್ರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು ಹೂರಣದ ಕಡುಬು ಮಾಡುವುದು ಹೇಗೆ ಅಂತ ನೋಡೋಣ. ಫಸ್ಟಿಗೆ ನಾವು ಕಡಲೆಬೇಳೆ ಅಥವಾ ತೊಗರಿಬೇಳೆನ ಮಿಕ್ಸಿ ಇದರಲ್ಲಿ ಕುಕ್ಕರಲ್ಲಿ ಅಥವಾ ಯಾವುದೋ ಒಂದು ಪಾತ್ರೆಯಲ್ಲಿ ಅದನ್ನು ಮೆತ್ತಗೆ ಕುದಿಸ್ಕೊಂಡು ಆನಂತರ ಬೆಲ್ಲ ಹಾಕಿ ತಿರುವಿ ಇಡ್ರಿ. ಅದಕ್ಕಿಂತ ಮುಂಚೆ ಏನು ಮಾಡಬೇಕಪ್ಪ ಅಂದರೆ ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟನ್ನು ಸ್ವಲ್ಪ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟಿನ ಅದಕ್ಕಿಂತ ಒಂಚೂರು ಮೆತ್ತಗೆ ನಾದಿ ಇಟ್ಕೊಂಡು ಅದನ್ನು ಏನು ಮಾಡಬೇಕಂದ್ರೆ ನಾವು ನೀಟಾಗಿ ತೆಳ್ಳಗೆ ಚಪಾತಿ ಲಟ್ಟಿಸಿ ಆನಂತರ ಒಂದು ಗ್ಲಾಸ್ ಅಥವಾ ಏನಾದರೂ ತೊಗೊಂಡು ಕಟ್ ಮಾಡ್ಕೋಬೇಕು. ಇಲ್ಲಾಂದರೆ ಏನಾಗ್ತದೆ ಒಂದೊಂದು ಉರುಳಿ ಮಾಡ್ಕೊತ ಹೋದರೆ ಅದು ಲೇಟ್ ಆಗ್ತದೆ. ಆನಂತರ ಕಟ್ ಮಾಡಿದಂಥ ಇದರಲ್ಲಿ ಏನು ಮಾಡಬೇಕು, ಹೂರಣನ ಇಟ್ಕೊತ ಹೋಗ್ಬೇಕು. ಈ ರೀತಿ ಮಾಡೋದ್ರಿಂದ ಏನಾಗ್ತದಪ್ಪ ಅಂದ್ರೆ ಜಲ್ದಿ ಕರಿಗಡುಬು ಮಾಡೋದು ಮುಗೀತದೆ. ಅದಕ್ಕೋಸ್ಕರ ನಾವು ಒಂದು ದೊಡ್ಡದು ಚಪಾತಿನ ಅದು ಲಟ್ಸ್ಕೊಂಡು ಅದರಲ್ಲಿ ಗ್ಲಾಸಿಂದ ಕಟ್ ಮಾಡಿಕೊಂಡು ಹೂರಣನ ಇಟ್ಟು ಫೋಲ್ಡ್ ಮಾಡ್ತಾಯಿದ್ದೀವಿ. ಈಗ ಮಾಡೋದ್ರಿಂದ ಬೇಗನೆ ಕರಿಗಡುಬು ಮಾಡೋದು ಮುಗೀತದೆ. ಎಷ್ಟೇ ಆದರೂ ನಾವು ಮಾಡ್ಬೋದು, ಬೇಜಾರಾಗಲ್ಲ. ಈಗ ಒಂದೊಂದು ಲಟ್ಸ್ಕೊತ ಮಾಡ್ಕೊತ ಹೋದರೆ ತುಂಬ ಲೇಟ್ ಆಗ್ತದೆ. ಅದಕ್ಕೋಸ್ಕರ ನಾವು ಈಗ ಮಾಡಿದ್ದೀವಿ. ಆನಂತರ ಏನು ಮಾಡಬೇಕಪ್ಪ ಅಂದರೆ ರೆಡಿಯಾದ ಕರಿಗಡುಬನ್ನ ಎಣ್ಣೆಯಲ್ಲೇ ಹಾಕಿ ಕೆಂಪಗೆ ಆಗೋ ಥರ ಫ್ರೈ ಮಾಡಿದರೆ ಹೂರಣದ ಕಡುಬು ರೆಡಿ.